ಮುಖ್ಯಮಂತ್ರಿ ಗದ್ದುಗೆಗಾಗಿ ಬಣ ಬಡಿದಾಟ, ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಭವಿಷ್ಯದ ಚೆಂಡು. ಸಿದ್ದು ಡಿಕೆಶಿ ಬಣದ ಶಾಸಕರಿಂದ ಡೆಲ್ಲಿ ಟೂರ್ ಅಂತ ಹೇಳ್ತಾ ಇದ್ವಿ. ಎರಡೂ ಬಣದವರು ಹೋಗ್ತಾರೆ. ಲಾಸ್ಟ್ ಟೈಮ್ ಬರೀ ಡಿಕೆ ಶಿವಕುಮಾರ್ ಬಣದವರು ಹೋಗಿ ಬಂದಿದ್ರಲ್ಲ, ಈ ಸಲ ಇಬ್ರು ಹೋಗ್ತಾರೆ ಅಂತ. ಖರ್ಗೆ ಸುರ್ಜೇವಾಲಾ ಭೇಟಿಗೆ ಕೆಲ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾರಿಗೆ ಸುಲಭವಾಗಿ ಆಕ್ಸೆಸ್ ಸಿಗುತ್ತೆ ನೋಡಬೇಕು. ಸಮಾವೇಶದಲ್ಲಿ ಅಫ್ಕೋರ್ಸ್ ಅವರೆಲ್ಲರೂ ಇರ್ತಾರೆ, ಯಾಕಂದ್ರೆ ಇಬ್ರು ಕೂಡ ಸಂಘಟನೆಯಲ್ಲಿ ಪಕ್ಷದಲ್ಲಿ ದೊಡ್ಡ ಸ್ಥಾನದಲ್ಲಿ ಇರೋರೆ. ಬಟ್ ಇವ್ರಿಗೆ ಪರ್ಸ್ನಲಾಗಿ ಟೈಮ್ ಕೊಟ್ಟು ಇವ್ರು ಹೇಳೋದನ್ನ ಕೇಳಿಸ್ಕೊಳ್ತಾರ, ಇವರ ದುಃಖ ದುಮ್ಮಾನಗಳನ್ನ ತೋಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರ ನೋಡಬೇಕು. ಯಾರಿಂದ ಯಾರ ಮೇಲೆ ಚಾರ್ಜ್ ಶೀಟ್ ಆಗುತ್ತೆ? ಯತೀಂದ್ರ ಬಹಿರಂಗ ಹೇಳಿಕೆ ಕೌಂಟರ್ ಪ್ರಾಡಕ್ಟ್ ಆಗಿ ಹೇಗೆ ಉಪಯೋಗಿಸ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಬಣದವರು? ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಅಥವಾ ಅವರ ಬಣದವರ ಹೇಳಿಕೆ ಬಗ್ಗೆ ಇವ್ರು ಹೆಂಗೆ ಕಂಪ್ಲೇಂಟನ್ನು ಮಾಡ್ತಾರೆ ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಡಿಸೆಂಬರ್ 20-21ಕ್ಕೆ ಸೆಮಿಫೈನಲ್ ನಡೆಯುತ್ತಾ ಅನ್ನೋ ಒಂದು ಕುತೂಹಲ. ಫೈನಲ್ ಮ್ಯಾಚ್ಗೂ ಮುಂಚೆ ಸೆಷನ್ ಆದ ತಕ್ಷಣ ನೀವು ಬನ್ನಿ ಅಂತ ಡೆಲ್ಲಿಗೆ ಕರೆಸ್ಕೊಂಡಿದ್ದಾರಲ್ಲ, 2-3 ದಿನದಲ್ಲಿ ಏನಾದರೂ ಚರ್ಚೆಗಳು, ಮಹತ್ವದ ಚರ್ಚೆಗಳಾಗುತ್ತಾ? ಅದಕ್ಕೂ ಮುಂಚೆ ಡೆಲ್ಲಿಯಲ್ಲಿ ಶಾಸಕರ ಅಬ್ಬರ ಹೇಗಿರುತ್ತೆ? ಸೈಲೆಂಟಾಗಿ ವಾಪಸ್ ನೀವು ರಾಜ್ಯಕ್ಕೆ ಹೋಗಿ ಇದೆಲ್ಲ ನಮಗೆ ಬಿಟ್ಬಿಡಿ, ನೀವು ಶಾಸಕರು ಸಂವಿಧಾನಿಕ ಹುದ್ದೆಯಲ್ಲಿದ್ದೀರಾ, ಆ ಕೆಲಸಗಳನ್ನು ಮಾಡಿ ಅಂತ ಹೇಳು ಕಳಿಸುತ್ತಾ, ಸಟಲ್ಲಾಗಿ ಉಗಿದು ಕಳಿಸುತ್ತಾ ಹೈಕಮಾಂಡು? ಗೊತ್ತಿಲ್ಲ. ಆದರೆ ಹೈಕಮಾಂಡ್ಗೆ ಮುಜುಗರ ಅಂತೂ ಆಗ್ತಾ ಇದೆ ಕರ್ನಾಟಕದ ಸದ್ಯದ ಪರಿಸ್ಥಿತಿ.